ಸೊ ಈ ಮೈಲ್ಸ್ಟೋನ್ ನ ಹೇಗೆ ಕಂಪ್ಲೀಟ್ ಮಾಡಬೇಕು ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ. ಸೊ ಈಗ ನೀವು ನಿಮ್ಮ ಚಾನಲ್ ಅಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ನಿಮ್ಗೆ ಅಷ್ಟೊಂದು ಕಷ್ಟ ಆಗಲ್ಲ. ಸೊ ಈ ಮೈಲ್ಸ್ಟೋನ್ ನ ಹೇಗೆ ಕಂಪ್ಲೀಟ್ ಮಾಡಬೇಕು ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ. ಲಾಂಗ್ ಟರ್ಮ್ ಗೆ ನಿಮ್ಗೆ ತುಂಬಾ ಅಡ್ವಾಂಟೇಜ್ ಸಿಗುತ್ತೆ. ಫುಲ್ ಜಿಂಗಲ್ ಅಲ್ಲ. ಆ ವಿಡಿಯೋದಲ್ಲಿ ನೀವು ನಿಮ್ಮ ಆಡಿಯನ್ಸ್ ಗೆ ಎದ್ರ ಬಗ್ಗೆ ಹೇಳ್ತಿದ್ದೀರಾ, ಏನೇನ್ ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಈಗ ನಿಮ್ಮ ಹತ್ರ ಹೇಳ್ತಿದ್ದೀನಲ್ಲ, ಮುಖ ಏನಿದೆ ನವೆಂಬರ್ 12, 2024 ದಿನ ಮಂಗಳವಾರ, ಸಮಯ ರಾತ್ರಿ 7:43. ಈ ಎಕ್ಸಾಕ್ಟ್ ಟೈಮ್ಗೆ ಒಂದು ಘಟನೆ ನಡೀತು. ಅದೇನಂದ್ರೆ ನನ್ನ ಚಾನಲ್ ಅಲ್ಲಿ ಬಿಡಿ 10, 100, 1000, 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರು. ಇದೇ ನಡೆದಿರುವಂತಹ ಘಟನೆ. ಆಗ ಅದೊಂಥರ ಘಟನೆ ಇದ್ದಂಗೆ. ಯಾಕಂದ್ರೆ ಈ ನಂಬರ್ ಅವಾಗ ನಂಗೆ ಕಂಪ್ಲೀಟ್ ಮಾಡಕ್ಕೆ ಒಂದು ದೊಡ್ಡ ಚಾಲೆಂಜಿಂಗ್ ಏನಂತಾರೆ ಸವಾಲಾಗಿತ್ತು. ಸೊ ಈ ಮೈಲ್ಸ್ಟೋನ್ ನ ಹೇಗೆ ಕಂಪ್ಲೀಟ್ ಮಾಡಬೇಕು ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ. ಆದ್ದರಿಂದ ತುಂಬಾ ತಪ್ಪುಗಳನ್ನ ಮಾಡಿ, ಆ ತಪ್ಪುಗಳನ್ನ ತಿದ್ಕೊಂಡು, ಅದೆಲ್ಲರ ಜೊತೆಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿ ಫೈನಲ್ ಆಗಿ ಚಾನಲ್ ಅಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರು. ಸೊ ಈಗ ನೀವು ನಿಮ್ಮ ಚಾನಲ್ ಅಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ನಿಮ್ಗೆ ಅಷ್ಟೊಂದು ಕಷ್ಟ ಆಗಲ್ಲ. ಯಾಕಂದ್ರೆ ನಾನು ಇದೀನಲ್ಲ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಟೋಟಲ್ ಆಗಿ 6 ಮಿಸ್ಟೇಕ್ಸ್ ಗಳು ಯಾವ್ಯಾವ್ದಿದೆ, ಅದನ್ನ ನೀವೇನಾದ್ರೂ ಮಾಡದೇ ಇದ್ರೆ ಹೇಗೆ ನೀವು ನಿಮ್ಮ ಚಾನಲ್ ಅಲ್ಲಿ 10,000 ಸಬ್ಸ್ಕ್ರೈಬರ್ಸ್ ನ ಬೇಗ ಕಂಪ್ಲೀಟ್ ಮಾಡಬಹುದು, ಅದನ್ನೆಲ್ಲ ತಿಳ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಒಂದು ಬೋನಸ್ ಟಿಪ್ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ವಿಡಿಯೋ ಕೊನೆಯಲ್ಲಿ. ಸೊ ಈ ಬೋನಸ್ ಟಿಪ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಒಟ್ನಲ್ಲಿ ಈ 6 ಮಿಸ್ಟೇಕ್ಸ್ ಗಳು ಹಾಗೂ ಈ ಒಂದು ಬೋನಸ್ ಟಿಪ್ ನೀವೇನಾದ್ರೂ ತಿಳ್ಕೊಂಡ್ರು ಫುಲ್ ಜಿಂಗಲ್ ಅಲ್ಲ, 10,000 ಸಬ್ಸ್ಕ್ರೈಬರ್ಸ್ ಆರಾಮಾಗಿ ಕಂಪ್ಲೀಟ್ ಆಗ್ತಾರೆ. ಸೊ ನೀವು ಕೂಡ ನಿಮ್ಮ ಚಾನಲ್ ಅಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಬೇಗ ಕಂಪ್ಲೀಟ್ ಮಾಡ್ಬೇಕಪ್ಪ ಅಂದ್ರೆ ಸೊ ಈ 6ರಿಂದ 8 ನಿಮಿಷ ಏನ್ ವಿಡಿಯೋ ಆಗುತ್ತಲ್ಲ, ಅದನ್ನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ಪಕ್ಕಾ ಹೆಲ್ಪ್ ಆಗುತ್ತೆ. ಆಮೇಲೆ ನೀವೇ ಮೆಸೇಜ್ ಮಾಡಿ ಹೇಳ್ತೀರಾ, ನೀವು ಹೇಳಿದಂತಹ ಟಿಪ್ಸ್ ನ ಫಾಲೋ ಮಾಡಿ ನನ್ಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಬೇಗ ಸಿಕ್ರು ಅಂತ. ಸೊ ಮಾತುಕತೆ ಜಾಸ್ತಿ ಆಯ್ತು, ಬನ್ನಿ ಈಗ ಮ್ಯಾಟರ್ ಗೆ ಬರೋಣ. ಫಸ್ಟ್ ಪಾಯಿಂಟ್ ಬಂದು ರಿಸರ್ಚ್ ಮಾಡೋದು. ಅಂದ್ರೆ ನೀವು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಬೇಕಂತಿದ್ದೀರಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋಸ್ ಅಲ್ಲಿ ನೀವೇನ್ ಹೇಳ್ಬೇಕು, ಆ ವಿಡಿಯೋದಲ್ಲಿ ನೀವು ನಿಮ್ಮ ಆಡಿಯನ್ಸ್ ಗೆ ಎದ್ರ ಬಗ್ಗೆ ಹೇಳ್ತಿದ್ದೀರಾ, ಅದರಿಂದ ನಿಮ್ಮ ಆಡಿಯನ್ಸ್ ಗೆ ಏನ್ ಯೂಸ್ ಆಗುತ್ತೆ, ಎಲ್ಲದನ್ನ ವಿಡಿಯೋ ಮಾಡೋ ಮುಂಚೆ ನೀವೇ ಒಂದ್ಸತಿ ತಿಳ್ಕೊಳ್ಳಿ. ಸೊ ನಿಮ್ಗೆ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ, ಅದಾದ್ಮೇಲೆ ಆ ವಿಡಿಯೋನ ನೀವು ರೆಡಿ ಮಾಡಿ. ಸುಮ್ನೆ ವಿಡಿಯೋ ಬಗ್ಗೆ ಏನು ಗೊತ್ತಿಲ್ಲ, ತಗೊಳಪ್ಪ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅರ್ಜೆಂಟ್ ಮಾಡ್ಕೋಬೇಡಿ. ಉದಾಹರಣೆಗೆ ಈ ಒಂದು ವಿಡಿಯೋ ನಾನು ಯಾರಿಗ್ ಮಾಡ್ತಿದ್ದೀನಿ ಹೇಳಿ? ನಿಮ್ಮಂತಹ ಯೂಟ್ಯೂಬರ್ಸ್ಗೆ. ಯಾಕೆ ಮಾಡ್ತಿದ್ದೀನಿ? 10,000 ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನಲ್ ಅಲ್ಲಿ ಹೇಗೆ ಬೇಗ ಕಂಪ್ಲೀಟ್ ಮಾಡ್ಬೇಕು ಅಂತ ತಿಳ್ಕೊಳಕ್ಕೆ. ಓಕೆ, ಇದೇನೋ ಗೊತ್ತಾಯ್ತು. ಈಗ ಈ ಒಂದು ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗುತ್ತಾ? ಖಂಡಿತ ಹಾಗೆ ಆಗುತ್ತೆ, ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ. ಓಕೆ, ಸೊ ಈ ಎಲ್ಲಾ ಕ್ವಶನ್ ಗೆ ಆನ್ಸರ್ ನಾನು ತಿಳ್ಕೊಂಡು ಈ ವಿಡಿಯೋದಲ್ಲಿ ಎದ್ರ ಬಗ್ಗೆ ಹೇಳ್ಬೇಕು, ಏನೇನ್ ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಈಗ ನಿಮ್ಮ ಹತ್ರ ಹೇಳ್ತಿದ್ದೀನಲ್ಲ, ಆ ರೀತಿ ನಾನು ಈಗ ಹೇಳ್ತಾ ಹೋಗ್ತೀನಿ. ಸೊ ಇದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಿಮ್ಗೂ ಒಂದು ಐಡಿಯಾ ಸಿಗುತ್ತೆ ನೀವು ವಿಡಿಯೋದಲ್ಲಿ ಏನ್ ಹೇಳ್ಬೇಕು ಅಂತ. ಜೊತೆಗೆ ನಿಮ್ಮ ಆಡಿಯನ್ಸ್ ಕೂಡ ನಿಮ್ಮ ವಿಡಿಯೋ ಜೊತೆ ಒಳ್ಳೆ ಎಂಗೇಜ್ಮೆಂಟ್ ಕೊಡ್ತಾರೆ. ಇದರಿಂದ ಜನರ ಟೈಮ್ ಕೂಡ ಉಳಿಯುತ್ತೆ, ಅದು ಕೂಡ ಇಂಪಾರ್ಟೆಂಟ್. ಕೆಲವರು ಮಾಡ್ತಾರೆ ನೋಡಿ ವಿಡಿಯೋದಲ್ಲಿ, ಅದರಲ್ಲಿ 50% ಬರೀ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಗೇನ್ ಗೊತ್ತಿರುತ್ತಾ ಅದನ್ನೇ ಹೇಳ್ತಾ ಇರ್ತಾರೆ. ಮೇನ್ ಮ್ಯಾಟರ್ ಗೆ ಬರೋದೇ ಕಡಿಮೆ. ಸುಮ್ನೆ ಆ ಕಡೆ ಈ ಕಡೆ ವಿಷಯ ಹೇಳಿ ಮೇನ್ ಮ್ಯಾಟರ್ ಹೇಳ್ತಾರಾ? ಅದು ಇಲ್ಲ. ಏನ್ ಹೇಳ್ತಿದ್ದಾರೆ ಅದಂತೂ ಗೊತ್ತೇ ಆಗಲ್ಲ. ವಿಡಿಯೋನ ಸ್ಟಾರ್ಟಿಂಗ್ ಏನಿದೆ, ಎಂಡಿಂಗ್ ಏನಿದೆ, ಟಾಪ್ ಏನಿದೆ, ಬಾಟಮ್ ಏನಿದೆ, ಮುಖ ಏನಿದೆ ತಿಳ್ಕೊಳಕ್ಕೆ ಆಗಲ್ಲ ಅಂದೆ ಸದ್ಯ. ಸೊ ಅದಕ್ಕೆ ಹೇಳಿದ್ದು, ನೀವು ವಿಡಿಯೋ ಮಾಡೋ ಮುಂಚೆ ನಿಮ್ಮ ವಿಡಿಯೋ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ನೀವು ಯಾವ ಟಾಪಿಕ್ ಬಗ್ಗೆ ಹೇಳ್ಬೇಕು, ವಿಡಿಯೋದಲ್ಲಿ ಏನೆಲ್ಲ ಪಾಯಿಂಟ್ಸ್ ನ ಕವರ್ ಮಾಡ್ಬೇಕು ಅಂತ. ಸೊ ಈ ರೀತಿ ನೀವು ವಿಡಿಯೋಸ್ ಮಾಡ್ತಿದ್ರೆ ಲಾಂಗ್ ಟರ್ಮ್ ಗೆ ನಿಮ್ಗೆ ತುಂಬಾ ಅಡ್ವಾಂಟೇಜ್ ಸಿಗುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು, ವಿಡಿಯೋಸ್ ಹಾಕ್ಬೇಕು ಅಂತ ದಿನಕ್ಕೆ 3-4 ವಿಡಿಯೋಸ್ ಹಾಕಿದ್ದು ಹೋಲ್ಸೇಲ್ ಲೆಕ್ಕ. ಈ ರೀತಿ ಹಾಕಕ್ ಹೋಗ್ಬೇಡಿ. ಈಗ ಜನರ ಕೈಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಕ್ಕಿದೆ. ಇದರಿಂದ ನಿಮ್ಮ ವಿಡಿಯೋದಲ್ಲಿ ಏನಾದ್ರು ಅವರಿಗೆ ಕ್ವಾಲಿಟಿ ಕಾಣಿಸಿಲ್ವಾ, ಅವರು ನಿಮ್ಮ ವಿಡಿಯೋಸ್ ನ ಬಿಟ್ಟು ಬೇರೆಯವರ ವಿಡಿಯೋಸ್ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಜನರಿಗೆ ನೀವು ಯಾವ ರೀತಿ ಕ್ವಾಂಟಿಟಿಯಲ್ಲಿ ವಿಡಿಯೋಸ್ ನ ಕೊಡ್ತಿರಲ್ಲ, ಅದ್ರ ಜೊತೆ ಕ್ವಾಲಿಟಿನೂ ಮುಖ್ಯ. ಇಲ್ಲಿ ಕ್ವಾಲಿಟಿ ಅಂದ್ರೆ ಕಾಸ್ಟ್ಲಿ ಕ್ಯಾಮ್ರಾ, ಒಳ್ಳೆ ಲೈಟಿಂಗ್, ಒಳ್ಳೆ ಎಡಿಟಿಂಗ್ ಇದಷ್ಟೇ ಅಲ್ಲ. ನಿಮ್ಮ ಹತ್ರ ಏನ್ ಇಕ್ವಿಪ್ಮೆಂಟ್ಸ್ ಇದೆಯಲ್ಲ ಅದರಿಂದಾನೇ ಒಳ್ಳೆ ಕಂಟೆಂಟ್ ನ ಕೊಡೋದು. ಕ್ವಾಲಿಟಿ ವಿಡಿಯೋ ಅಂದ್ರೆ ನೀವು ಒಳ್ಳೆ ಕ್ಯಾಮ್ರಾದಿಂದ ಶೂಟ್ ಮಾಡಿ ಎಲ್ಲ ಒಳ್ಳೆ ಸೆಟಪ್ ಮಾಡಿ ಕೊಡೋದು. ಅದೇ ಕ್ವಾಲಿಟಿ ಕಂಟೆಂಟ್ ಅಂದ್ರೆ ನಿಮ್ಮ ಹತ್ರ ಏನೆಲ್ಲ ಇಕ್ವಿಪ್ಮೆಂಟ್ಸ್ ಇರುತ್ತಲ್ಲ ಅದರಿಂದಾನೇ ನಿಮ್ಮ ಆಡಿಯನ್ಸ್ ಗೆ ಒಳ್ಳೆ ಕಂಟೆಂಟ್ ನ ಕೊಡೋದು. ಸೊ ನೀವೇನಾದ್ರೂ ಇನ್ನು ಬಿಗಿನರ್ಸ್ ಇದ್ದೀರಾ ಅಂದ್ರೆ ಕ್ವಾಲಿಟಿ ಕಂಟೆಂಟ್ ಮೇಲೆ
ನೀವು ಫೋಕಸ್ ಮಾಡಿ. ಈಗ ಥರ್ಡ್ ಪಾಯಿಂಟ್ ಬಂದು ತುಂಬಾ ಇಂಪಾರ್ಟೆಂಟ್ ವಿಷಯ. ಇದನ್ನ ಒಂದು ಉದಾಹರಣೆಯ ಮೂಲಕ ನಿಮ್ಗೆ ತಿಳಿಸ್ತೀನಿ. ನೀವು ಬೆಳಿಗ್ಗಿಂದ ಊಟ ಮಾಡಿರಲ್ಲ, ಯಾವ್ದೋ ಒಂದು ಮದುವೆಗೆ ಹೋಗಿರ್ತೀರಾ, ಸಮಯ ಬಂದು ಸಂಜೆ 6 ಗಂಟೆ ಆಗಿರುತ್ತೆ. ಅವಾಗ ನಿಮ್ಮ ಮುಂದೆ ಊಟ ಬರುತ್ತೆ. ಸೊ ಆ ಒಂದು ಟೈಮ್ ಅಲ್ಲಿ ನಿಮ್ಗೆ ಯಾರೆಲ್ಲ ನೋಡ್ತಿದ್ದಾರೆ ಅನ್ನೋಕ್ಕಿಂತ ನನ್ಗೆ ಈಗ ಊಟ ಸಿಕ್ಕಿದೆ, ಹಸಿವು ಕೂಡ ಆಗ್ತಾ ಇದೆ, ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ? ಅದೇ ರೀತಿ ನಿಮ್ಗೆ ಯಾರು ಏನ್ ಹೇಳ್ತಾರೆ ನೋಡಕ್ ಹೋಗ್ಬೇಡಿ. ನಿಮ್ಗೆ ನಿಮ್ಮ ಚಾನೆಲ್ ಮೇಲೆ ನಂಬಿಕೆ ಇದೆ, ನಿಮ್ಮ ಕಂಟೆಂಟ್ ಮೇಲೆ ನಂಬಿಕೆ ಇದೆ, ಅಷ್ಟೇ ಸಾಕು. ವಿಡಿಯೋ ಮಾಡ್ತಾ ಇರಿ. ಯಾರು ಏನೇ ಅನ್ಲಿ, ಯಾರು ಏನೇ ಹೇಳಿ, ಹೊಟ್ಟೆ ನಿಮ್ಗೆ ಹಸಿತಾ ಇರೋದು ನೋಡೋರಿಗಲ್ಲ. ಸೊ ಅವಾಗ ಊಟ ಮಾಡಕ್ಕೆ ಯಾಕೆ ನಾಚಿಕೆ ಅಲ್ವಾ? ಸೊ ಅದಕ್ಕೋಸ್ಕರ ನಿಮ್ಮ ಊಟದ ಮೇಲೆ ಅಂದ್ರೆ ನಿಮ್ಮ ಚಾನೆಲ್ ಮೇಲೆ ಫೋಕಸ್ ಮಾಡಿ. ಅದನ್ನ ಗ್ರೋ ಮಾಡೋ ಮೇಲೆ ಕಾನ್ಸಂಟ್ರೇಷನ್ ಇರ್ಲಿ. ಆಮೇಲೆ ನೋಡಿ, ಯಾರೆಲ್ಲ ಮೊದ್ಲಿಗೆ ನೋಡ್ತಾ ನಿಂತ್ಕೊಂಡಿದ್ರಲ್ಲ, ಆಮೇಲೆ ಊಟ ಹೇಗಿದೆ ಅದನ್ನ ಕೇಳ್ತಾರೆ, ಬಿಟ್ರೆ ನಿಮ್ ಜೊತೆ ಬಂದು ತಿನ್ನಕ್ಕೂ ಸ್ಟಾರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡಕ್ಕೆ. ಅರ್ಥ ಆಯ್ತಲ್ಲ? ಈಗ ನೆಕ್ಸ್ಟ್ ಪಾಯಿಂಟ್ ಬಂದು ನಿಮ್ಮ ತಪ್ಪುಗಳನ್ನ ಅವಾಗ ತಿದ್ಕೊಳ್ಳಿ. ಯಾರೇ ಆಗ್ಲಿ ಯಾವಾಗ್ಲೂ ಸರಿ ಇರಲ್ಲ. ಕೆಲವು ಬಾರಿ ನಮ್ಮ ಮುಂದೆ ಇವನ್ ಅವ್ರ ವಯಸ್ಸಲ್ಲಿ ಚಿಕ್ಕವರಿದ್ರು ಅವರ ಮಾತು ಸರಿ ಇರುತ್ತೆ. ಅವ್ರಿಗೆ ಗೊತ್ತಿರೋ ಎಷ್ಟೊಂದು ವಿಷಯ ನಮಗ್ ಗೊತ್ತಿರಲ್ಲ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ವಿಡಿಯೋಸ್ ನ ನೋಡಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಹಾಗೂ ಆಡಿಯನ್ಸ್ ಈ ವಿಡಿಯೋದಲ್ಲಿ ಈ ರೀತಿಯ ತಪ್ಪುಗಳು ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೀತಿ ಹಾಕಿ ಅಂತ ಏನಾದ್ರು ನಿಮಗೆ ಹೇಳಿದ್ರೆ ಅದನ್ನ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ತಿದ್ಕೊಳ್ಳಿ. ಇದರಿಂದ ನಿಮ್ಗೇನೆ ತುಂಬಾ ಹೆಲ್ಪ್ ಆಗೋದು. ನಮ್ಮಿಂದ ಏನಾದ್ರು ತಪ್ಪುಗಳು ಆಗಿದ್ರೆ ಅದನ್ನ ತಿದ್ಕೊಂಡ್ರೆ ಮುಂದೆ ಆ ತಪ್ಪು ಆಗಲ್ಲ. ಅದಲ್ದೆ ಇಲ್ಲ ಎಲ್ಲ ಕರೆಕ್ಟ್ ಇದೆ, ನಿಮ್ಗದು ಇಷ್ಟ ಆಗಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು, ನಾನ್ ಮಾಡೋದೆಲ್ಲ ಸರಿ ಇರುತ್ತೆ ಅಂತ ಹೋದ್ರೆ ತಪ್ಪುಗಳು ಆಗ್ತಾನೆ ಹೋಗ್ತಾ ಇರುತ್ತೆ. ಅದನ್ನ ಮುಂದೆ ತಿದ್ಕೊಳ್ಳಕ್ಕೆ ಆಗಲ್ಲ. ತಿದ್ಕೊಳ್ಳೋಣ ಅಂದ್ರೆ ಅವಾಗ ಟೈಮ್ ಇರಲ್ಲ. ಸೊ ಮುಂದೆ ಹೋಗ್ತಾ ಹೋಗ್ತಾ ತಪ್ಪುಗಳು ಮಾಡ್ತಾ ಮುಂದೆ ನೀವು 10,000 ಕಂಪ್ಲೀಟ್ ಆಗೋದ್ ಬಿಡಿ, 1,000 ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಮಾಡೋಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ನಿಮ್ಮಿಂದ ಏನಾದ್ರು ಮಿಸ್ಟೇಕ್ಸ್ ಅಥವಾ ತಪ್ಪುಗಳು ಆಗ್ತಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ತಿದ್ಕೊಳ್ಳಿ. ಫಿಫ್ತ್ ಪಾಯಿಂಟ್ ಬಂದು ಯಾವುದೇ ಹಳ್ಳಕ್ಕೆ ಬೀಳಕ್ ಹೋಗ್ಬೇಡಿ. ಇದು ನೋಡಿ, ಯೂಟ್ಯೂಬ್ ಒಂಥರ ಬಿಸ್ನೆಸ್ ಇದ್ದಂಗೆ. ಅದನ್ನ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅದ್ರ ಮೇಲೆ ಯೋಚನೆ ಮಾಡಿ, ಅದೇ ಇಂಪಾರ್ಟೆಂಟ್. ಈಗ ನೀವೊಂದು ಹೊಸ ಅಂಗಡಿ ಸ್ಟಾರ್ಟ್ ಮಾಡ್ತೀರಾ ಅನ್ಕೊಳ್ಳಿ. ಅಲ್ಲಿ ನಿಮ್ಗೆ ಕಸ್ಟಮರ್ ಅವರಾಗೆ ಬಂದ್ರೆ ಚೆನ್ನಾಗ ಅಥವಾ ನೀವು ಅವರಿಗೆ ದುಡ್ಡು ಕೊಟ್ಟು ಕರ್ಸಿದ್ರೆ ಚೆನ್ನಾಗ? ಅವರಾಗಿ ಬಂದ್ರೆ ತಾನೇ ನಿಮ್ಮ ಅಂಗಡಿಗೆ ಲಾಭ ಆಗೋದು. ಅದೇ ರೀತಿ ನೀವು ಆರ್ಗ್ಯಾನಿಕ್ ಆಗಿ ಅಂದ್ರೆ ರಿಯಲ್ ಸಬ್ಸ್ಕ್ರೈಬರ್ಸ್ ಹಾಗೂ ರಿಯಲ್ ವ್ಯೂಸ್ ತಗೊಂಡು ಗ್ರೋ ಆಗೋ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದಕ್ಕೆ ಟೈಮ್ ಹಿಡಿದ್ರು ಓಕೆ, ಬಟ್ ಫೇಕ್ ಮೆಥಡ್ ಇಂದ ಗ್ರೋ ಆಗೋ ದಾರಿಗೆ ಹೋಗಕ್ ಹೋಗ್ಬೇಡಿ. ಈಗ ತುಂಬಾ ಜನ ಹೇಳ್ತಾ ಇದ್ದಾರೆ, ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಇದರಲ್ಲಿ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ, ಇವನ್ ವಾಚ್ ಟೈಮ್ ಕೂಡ ಸಿಗುತ್ತೆ ಅಂತ. ಅದೆಲ್ಲ ವರ್ಕೌಟ್ ಆಗಲ್ಲ. ನಿಮ್ಮ ಟೈಮ್ ಅಂತೂ ವೇಸ್ಟ್ ಆಗೇ ಆಗುತ್ತೆ, ಟೆನ್ಷನ್ ಕೂಡ ಬರುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಈ ಆಪ್ಸ್ ಗಳಿಂದ ನಿಮ್ಗೆ ಯಾವುದೇ ರೀತಿಯ ವ್ಯೂಸ್ ಆಗ್ಲಿ, ಸಬ್ಸ್ಕ್ರೈಬರ್ಸ್ ಆಗ್ಲಿ ಅಥವಾ ವಾಚ್ ಟೈಮ್ ಆಗ್ಲಿ ಸಿಗಲ್ಲ. ಬಂದ್ರೂ ಕೂಡ ಅದು ಆಟೋಮೆಟಿಕ್ ಆಗಿ ಡಿಕ್ರೀಸ್ ಆಗ್ಬಿಡುತ್ತೆ. ನಾವು ಎಷ್ಟೇ ಟೈಮ್ ಕೊಟ್ರು, ಎಷ್ಟೇ ಎಫರ್ಟ್ ಹಾಕಿದ್ರು ನಮ್ಮ ಚಾನಲ್ ಗ್ರೋ ಆಗ್ತಿಲ್ಲಲ್ಲಪ್ಪ ಅಂತ ಅಲ್ಲಿ ನಿಮ್ಗೆ ಟೆನ್ಷನ್ ಅಂತೂ ಬಂದೇ ಬರುತ್ತೆ. ಇಲ್ಲಿ ಒಂದು ರಿಯಾಲಿಟಿ ಹೇಳ್ತೀನಿ, ತಿಳ್ಕೊಳ್ಳಿ. ಹೊಸ ಯೂಟ್ಯೂಬರ್ಸ್ ಮೈಂಡ್ ಏನಿದೆ ಒಂಥರ ಬಿಳಿ ಗೋಡೆ ಇದ್ದಂಗೆ. ಆ ಬಿಳಿ ಗೋಡೆ ಮೇಲೆ ಫೇಕ್ ರೀತಿಯ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡಿ ಚಾನಲ್ ನ ಗ್ರೋ ಮಾಡಬಹುದು. ಈ ರೀತಿ ಅಂತ ಏನಾದ್ರು ಒಂದು ಚುಕ್ಕೆ ಇಟ್ರೋ ಆ ಬಿಳಿ ಗೋಡೆ ಮೇಲೆ ಆ ಚುಕ್ಕೆ ಮಾತ್ರ ಕಾಣಿಸೋದು. ಅಂದ್ರೆ ಮುಂದೆ ಕೂಡ ನಿಮ್ಗೆ ನಿಮ್ಮ ಚಾನಲ್ ಅಲ್ಲಿ ಏನಾದ್ರು ವ್ಯೂಸ್, ಸಬ್ಸ್ಕ್ರೈಬರ್ಸ್ ಅಥವಾ ವಾಚ್ ಟೈಮ್ ಇವನ್ ಅರ್ನಿಂಗ್ ಆಗ್ಬೇಕು ಅಂದ್ರೂ ನೀವು ಮೊದ್ಲು ನೋಡೋದು ಫೇಕ್ ಮೆಥಡ್ ಇಂದ ಹೇಗೆ ಸಾಧ್ಯ ಅಂತ. ಅದೇ ನೀವೇನಾದ್ರು ರಿಯಲ್ ಮೆಥಡ್ ಇಂದ ಹೇಗೆ ವ್ಯೂಸ್, ಸಬ್ಸ್ಕ್ರೈಬರ್ಸ್, ವಾಚ್ ಟೈಮ್ ಇವನ್ ಅರ್ನಿಂಗ್ ಮಾಡ್ಬೇಕು ಅನ್ನೋ ಚುಕ್ಕೆ ಇಟ್ಕೊಂಡ್ರೆ ನೀವು ಲಾಂಗ್ ಟರ್ಮ್ ಅಲ್ಲೂ ಅದೇ ಯೋಚನೆ ಮಾಡ್ತೀರಾ. ಅಂದ್ರೆ ನನ್ನ ಚಾನಲ್ ಅಲ್ಲಿ ಹೇಗೆ ರಿಯಲ್ ಮೆಥಡ್ ಆಗಿ ವ್ಯೂಸ್ ತಗೋಬೇಕು, ಹೇಗೆ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಬೇಕು, ಹೇಗೆ ಒಳ್ಳೆ ಅರ್ನಿಂಗ್ಸ್ ನ ಮಾಡ್ಬೇಕು ಅಂತ, ಅದು ಕೂಡ ಜೆನ್ವಿನ್ ಮೆಥಡ್ ಇಂದ. ಸೊ ಈಗ ನಾನು ಡಿಫ್ರೆನ್ಸ್ ಏನೋ ಹೇಳ್ದೆ, ಈಗ ನಿಮ್ಮ ಮೇಲೆ ಡಿಪೆಂಡ್ ನೀವು ಯಾವ ಚುಕ್ಕೆ ಇಟ್ಕೋತೀರಾ ಅಂತ. ರಿಯಲ್ ಮೆಥಡ್ ಚುಕ್ಕೆ ಬೇಕಾ ಅಥವಾ ಫೇಕ್ ಮೆಥಡ್ ಚುಕ್ಕೆ ಬೇಕಾ ಅಂತ. ಇದರಲ್ಲಿ ಸ್ವಲ್ಪ ಏನಾದ್ರು ಯಾಮಾರಿದ್ರು ಅಂತ ಅಲ್ದಾಡ್ಬೇಕಾಗುತ್ತೆ ಅಷ್ಟೇ. ಸೊ ಅದಕ್ಕೆ ಈ ರೀತಿಯ ಹಳ್ಳಕ್ಕೆ ನೀವು ಕೂಡ ಬೀಳಕ್ ಹೋಗ್ಬೇಡಿ. ತುಂಬಾ ಜನ ಆಲ್ರೆಡಿ ಬಿದ್ದಿದ್ದಾರೆ, ಅಲ್ಲಿ ಬಿದ್ದು ವಾಪಸ್ ಕೂಡ ಬಂದಿದ್ದಾರೆ. ಬಟ್ ನೀವು ಈ ಒಂದು ಫೀಲ್ಡ್ ಗೆ ಹೊಸಬ್ರಿದ್ದೀರಾ ಅಂದ್ರೆ ಹಳ್ಳಕ್ಕೆ ಬೀಳಕ್ ಮಾತ್ರ ಹೋಗ್ಬೇಡಿ. ಮೊದ್ಲಿಗೆ ಓಕೆ ಇತ್ತು ಕಣ್ರಿ, ಯಾರೋ ಒಬ್ರು ಹೇಳ್ತಾ ಇದ್ರು ಸರಿ ಬಿಡಪ್ಪ ಬೇಡ ಅಂತ ಬಿಡ್ಬೋದಿತ್ತು. ಈಗಂತೂ ಹಳ್ಳ ತೋಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಸ್ವಲ್ಪ ಏನಾದ್ರು ಈ ಕಡೆ ಆ ಕಡೆ ಆದ್ರೂ ಹಳ್ಳಕ್ ಬೀಳೋದಂತ್ರು ಪಕ್ಕ, ಡೈರೆಕ್ಟ್ ಹಳ್ಳಕ್ಕೆ ದಾರಿ. ನೀವೇನಾದ್ರೂ ಇವರು ಹಳ್ಳ ತೋಡಿ ಬೀಳ್ಸೋರಿದಾರ ಅಂತ ಚೆಕ್ ಮಾಡ್ಬೇಕಂದ್ರೆ ಅವರ ಚಾನಲ್ ಅಲ್ಲಿ ಏನವ್ರ ಮೆಥಡ್ಸ್ ಹೇಳ್ಕೊಡ್ತಾರಲ್ಲ, ಅದೇ ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಈ ಸೆಟ್ಟಿಂಗ್ ನ ಆನ್ ಮಾಡಿ ನಿಮ್ಮ ವಿಡಿಯೋ ವೈರಲ್ ಆಗ್ಬಿಡುತ್ತೆ, ಈ ವೆಬ್ಸೈಟ್ ವಿಸಿಟ್ ಮಾಡಿ ನಿಮ್ಮ ಚಾನಲ್ ಬೇಗ ಮಾನಿಟೈಸ್ ಆಗುತ್ತೆ, ಅದು ಇದು ಅಂತ ಆ ಎಲ್ಲಾ ಮೆಥಡ್ಸ್ ನ ಹಾಗೂ ಟ್ರಿಕ್ಸ್ ನ ಅವರೇ ಅವರ ಮೇನ್ ಚಾನಲ್ ಅಲ್ಲಿ ಅಪ್ಲೈ ಮಾಡಿ ನಿಮ್ಗೆ ಪ್ರೂಫ್ ತೋರ್ಸಕ್ಕೆ ಹೇಳಿ. ನಿಮ್ಗೆ ಯಾವೆಲ್ಲ ಮೆಥಡ್ಸ್ ಹೇಳ್ಕೊಡ್ತಾರಲ್ಲ ಗ್ರೋ ಆಗಕ್ಕೆ, ಅವರು ಅವರ ಮೇನ್ ಚಾನಲ್ ಅಲ್ಲಿ ಮೆಥಡ್ ನ ಅಪ್ಲೈ ಮಾಡಿ ತೋರಿಸ್ಲಿ. ನಿಮ್ಗೆ ಹೇಗೆ ನಿಮ್ಮ ಚಾನಲ್ ಇಂಪಾರ್ಟೆಂಟ್, ಅವ್ರಿಗೂ ಅವರ ಚಾನಲ್ ಇಂಪಾರ್ಟೆಂಟ್ ತಾನೆ. ಸೊ ನಿಮ್ ಚಾನಲ್ ಮೇಲೆ ಯಾಕೆ ರಿಸ್ಕ್ ತಗೋಬೇಕು? ಅವ್ರೇನಾದ್ರು ಇಲ್ಲ ನನ್ಗೇನು ಅವಶ್ಯಕತೆ ಇಲ್ಲ, ನೀವು ನಿಮ್ಮ ಚಾನಲ್ ಅಲ್ಲಿ ಇದನ್ನ ಮಾಡಿ ಗ್ರೋ ಮಾಡ್ಕೊಳ್ರಪ್ಪ ಅಂದ್ರೆ ನೀವು ಬುದ್ಧಿವಂತರು.
ಇಲ್ಲಿ ಇವರು ಕೊಡುವಂತಹ ಫ್ರೀ ಅಡ್ವೈಸ್ ಏನಿದೆ, ಉಚಿತ ಉಪದೇಶ, ತುಂಬಾ ಡೇಂಜರ್ ಅನ್ಕೊಳ್ಳಿ. ಓಕೆ, ಸೊ ಇಷ್ಟೆಲ್ಲಾ ಮೆಥಡ್ಸ್ ನ ನೀವು ಫಾಲೋ ಮಾಡಿದೀರಾ ಅನ್ಕೊಳ್ಳಿ. ಈಗ ಒಂದು ಉದಾಹರಣೆ, ನೀವು ಯಾವ್ದೋ ಒಂದು ಊರಿಗೆ ಹೋಗ್ಬೇಕಾಗಿರುತ್ತೆ ಟ್ರೈನ್ ಅಲ್ಲಿ. ಅದಕ್ಕೆ ಎಲ್ಲಾ ಪ್ಯಾಕಿಂಗ್ ಮಾಡಿ, ಎಲ್ಲಾ ಪ್ರಿಪರೇಷನ್ಸ್ ನ ಮಾಡ್ಕೊಂಡು, ಊಟ ತಿಂಡಿ ಎಲ್ಲಾ ಇಟ್ಕೊಂಡು, ಒಟ್ನಲ್ಲಿ ಎಲ್ಲಾ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ. ಆ ಟ್ರೈನ್ ನ ಟಿಕೆಟೇ ಇಲ್ಲಪ್ಪ ಅಂದ್ರೆ, ಅದೇ ರೀತಿ ಈಗ ಹೇಳಿದಂತಹ 5 ಪಾಯಿಂಟ್ಸ್ ಗಳನ್ನ ಏನಿದೆ ಅದನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿ. ಈಗ ಹೇಳುವಂತಹ 6 ಮೆಥಡ್ ನ ನೀವೇನಾದ್ರೂ ಫಾಲೋ ಮಾಡಿಲ್ವೋ, ಅದೇ ಟಿಕೆಟ್ ಇಲ್ಲದ ಪ್ರಯಾಣಿಕರು ಆ ರೀತಿ ಆಗ್ಬಿಡುತ್ತೆ. ಸೊ ಆ ಟಿಕೆಟ್ ಬಂದು ಅಂದ್ರೆ 6 ಪಾಯಿಂಟ್ ಬಂದು ಪೇಷನ್ಸ್ ಹಾಗೂ ಕನ್ಸಿಸ್ಟೆನ್ಸಿ. ಇದು ನೀವು ಆಲ್ರೆಡಿ ಕೇಳಿರ್ತೀರಾ, ಮುಂದೆ ಕೂಡ ಕೇಳ್ತೀರಾ, ಯಾಕಂದ್ರೆ ಇದು ಅಷ್ಟು ಇಂಪಾರ್ಟೆಂಟ್. ಸೊ ನೀವು ನಿಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ನ ರೆಗ್ಯುಲರ್ ಆಗಿ ಹಾಕಿ. ಡೈಲಿ ಇರ್ಲಿ ಅಥವಾ ವೀಕ್ಲಿ ಇರ್ಲಿ, ನಿಮ್ಮ ಟೈಮ್ ಸ್ಕೆಡ್ಯೂಲ್ ಏನಿರುತ್ತಲ್ಲ ಅದನ್ನ ಮಿಸ್ ಮಾಡೋಕೆ ಹೋಗ್ಬೇಡಿ. ಇವತ್ತೇನಾದ್ರೂ ಒಂದು ವಿಡಿಯೋನ ಒಳ್ಳೇದಾಗಿ ಶೂಟ್ ಮಾಡಿ, ಎಡಿಟಿಂಗ್ ಎಲ್ಲ ಸೂಪರ್ ಆಗಿ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಪದೇ ಪದೇ ರಿಫ್ರೆಶ್ ಮಾಡ್ತಾ ಇದ್ರೆ, ಅಲ್ಲೇನಾದ್ರೂ ರಿಫ್ರೆಶ್ ಮಾಡೋದ್ರಿಂದ ನಿಮ್ಮ ವ್ಯೂಸ್ ಹಾಗೂ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರಾ? ಇನ್ಕ್ರೀಸ್ ಆದ್ರೆ ಹೇಳಿ, ನಾನು ಕೂಡ ಮಾಡ್ಕೋತೀನಿ. ಹಾಗಲ್ಲ ತಾನೆ? ನಿಮ್ಮ ವಿಡಿಯೋಸ್ ಚೆನ್ನಾಗಿದ್ರೆ ಅಷ್ಟೇ ಅಲ್ಲಿ ನಿಮ್ಗೆ ನಂಬರ್ಸ್ ಕೂಡ ಇನ್ಕ್ರೀಸ್ ಆಗೋದು. ಅದಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಮಾಡಿದ್ರಾ, ನೆಕ್ಸ್ಟ್ ವಿಡಿಯೋ ಎದ್ರ ಬಗ್ಗೆ ಮಾಡ್ಬೇಕು, ನೆಕ್ಸ್ಟ್ ಟಾಪಿಕ್ ಎದ್ರ ಬಗ್ಗೆ ಕವರ್ ಮಾಡ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿ. ಸುಮ್ನೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ರಿಫ್ರೆಶ್ ಮಾಡ್ತಾ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದ್ರಿಂದ ಏನು ಸಿಗಲ್ಲ. ನಿಮ್ಗೆ ದುಡ್ಡು ಬರೋದೇ ವ್ಯೂಸ್ ಇಂದ, ವ್ಯೂಸ್ ಬರೋದೇ ವಿಡಿಯೋಸ್ ಇಂದ, ವಿಡಿಯೋಸ್ ಬರೋದೇ ನೀವು ಅಪ್ಲೋಡ್ ಮಾಡೋದ್ರಿಂದ. ಓಕೆ, ಇಷ್ಟೆಲ್ಲ ಪಾಯಿಂಟ್ಸ್ ಏನ ಕಂಪ್ಲೀಟ್ ಆಯ್ತು. ಈಗ ಲಾಸ್ಟ್ ಅಲ್ಲಿ ಬೋನಸ್ ಟಿಪ್ ಆಯ್ತು. ಇದೊಂದು ಹೇಳಿ ವಿಡಿಯೋ ಮುಗಿಸ್ಬಿಡೋಣ. ಇದ್ರ ಬಗ್ಗೆ ಆಗ್ಲೇ ಹಿಂದೆ ಸ್ವಲ್ಪ ಹೇಳಿದೀನಿ. ಅದೇ ರೀ, ಮದ್ವೆ, ಊಟ, ಹಸಿವು, ನೋಡೋರು, ಇದ್ರ ಬಗ್ಗೆನೆ. ಇಲ್ಲಿ ನೋಡಿ, ಮೇನ್ ಇರೋದೇ ನಂಬಿಕೆ. ಕೆಲವೊಮ್ಮೆ ಇದು ಕಷ್ಟ ಅನ್ಸುತ್ತೆ, ಕೆಲವೊಮ್ಮೆ ತುಂಬಾನೇ ಕಷ್ಟ ಅನ್ಸುತ್ತೆ, ಅದಂತರೂ ನಿಜ. ಆದ್ರೆ ನಂಬಿಕೆ ಇರ್ಲಿ. ನಂಬಿಕೆ ಇಲ್ದೆ ಎಲ್ಲೂ ಕೆಲಸ ಆಗಲ್ಲ, ಎಸ್ಪೆಷಲಿ ಯೂಟ್ಯೂಬ್ ಅಲ್ಲಿ. ಈಗ ನೀವು ಸ್ಕೂಲ್ ಓದುವಾಗ್ಲೂ ಮುಂದೆ ಒಂದಿನ ನನಗೆ ಕೆಲಸ ಸಿಗುತ್ತಪ್ಪ, ಕೆಲಸ ಮಾಡಿ ದುಡಿತೀನಿ ಅಂತ ನಂಬಿಕೆ ಇರುತ್ತೆ ತಾನೆ. ಅದಿಲ್ದೆ ನೀವು ಓದಕ್ ಹೋಗ್ತೀರಾ? ಅಲ್ಲಿ 10ನೇ ಕ್ಲಾಸ್ ಓದಕ್ಕೆ 10 ವರ್ಷ ಆದ್ರೂ ನಂಬಿಕೆ ಇಟ್ಟು ಓದಿದ್ರಾ? ಇಲ್ಲಿ 1 ವರ್ಷ ಆದ್ರೂ ನಂಬಿಕೆ ಇಡಿ, ರಿಸಲ್ಟ್ಸ್ ನಿಮ್ಗೆ ಪಕ್ಕ ಬರುತ್ತೆ. ನೀವು ಯೂಟ್ಯೂಬರ್ ಇದ್ದೀರಾ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನ ಮಾಡ್ತೀರಾ ಅಂದ್ರೆ ಮೊದ್ಲು ನಿಮ್ ಮೇಲೆ ಯಾರು ಕೂಡ ನಂಬಿಕೆ ಮಾಡಲ್ಲ. ಇದಂದ್ರೂ ಕಹಿ ಸತ್ಯ. ಸೊ ಇದ್ರಲ್ಲೂ ನೀವು ಒಬ್ರಿಗೆ ಮಾತ್ರ ನಂಬಹುದು, ಅವರು ನಿಮ್ಮ ಮನೆಯಲ್ಲೇ ಇರ್ತಾರೆ. ಹೋಗ್ಲಿ, ಅವ್ರು ಎಲ್ಲಿರ್ತಾರೆ ಅದನ್ನು ಕೂಡ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಕನ್ನಡಿ ಇದೆನಾ? ಅದ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ, ಅಲ್ಲಿ ನಿಮ್ಗೆ ಖಂಡಿತ ಕಾಣಿಸ್ತಾರೆ. ಅವ್ರ ಮೇಲೇನಿದೆ 1% ಕೂಡ ನಂಬಿಕೆ ಮಾಡೋದ್ರಲ್ಲಿ ಹಿಂದೆ ಹೋಗ್ಬೇಡಿ. ಸೊ ಹೇಳಿರುವಂತಹ ಎಲ್ಲಾ ಪಾಯಿಂಟ್ಸ್ ಅಲ್ಲಿ, ಅಂದ್ರೆ 6 ಪಾಯಿಂಟ್ ಹಾಗೂ ಒಂದು ಬೋನಸ್ ಟಿಪ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಚಾನಲ್ ಅಲ್ಲಿ ಇಲ್ಲಿವರೆಗೂ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಇನ್ನು ಎಷ್ಟು ಸಬ್ಸ್ಕ್ರೈಬರ್ ಬೇಕು 10,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋಕೆ ಅನ್ನೋದನ್ನ ಕಮೆಂಟ್ ಕೂಡ ಮಾಡಿ. ಹೇಳೋಕ್ಕಾಗಲ್ಲ, ನಿಮ್ಮ ಚಾನಲ್ ಯಾರಿಗಾದ್ರೂ ಇಷ್ಟ ಆಯ್ತು, ನನ್ನ ಕಮೆಂಟ್ ಸೆಷನ್ ಇಂದ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಕೂಡ ಸಿಗಬಹುದು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಕೊನೆಯಲ್ಲಿ ಮತ್ತೊಮ್ಮೆ, ಕನ್ನಡಿಯಲ್ಲಿ ಯಾರು ಕಾಣಿಸ್ತಾರಲ್ಲ ಅವ್ರ ಮೇಲೆ ಯಾವಾಗ್ಲೂ ನಂಬಿಕೆ ಇರಲಿ.